ಸಿದ್ಧಗಂಗಾ ಮಠಕ್ಕೆ ಈಗ ಬಿಎಸ್ವೈ ಅವರು ಆಗಮಿಸಿದ್ದಾರೆ. ಯಡಿಯೂರಪ್ಪ ಶ್ರೀಗಳ ಆಶೀರ್ವಾದವನ್ನ ಪಡೆದು ಆರೋಗ್ಯವನ್ನು ವಿಚಾರಿಸಿದ ಬಿಎಸ್ವೈ ಕಿರಿಯ ಶ್ರೀಗಳು ವೈದ್ಯರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಬಿಎಸ್ ಯಡಿಯೂರಪ್ಪ ಈಗ ಭೇಟಿ ನೀಡಿರುವಂತಹ ವಿಚಾರ ಬೆಳಗ್ಗೆಯಿಂದ ಅವರು ಬರುವಂತ ನಿರೀಕ್ಷೆ ಇತ್ತು. ಶ್ರೀಗಳ ಆಶೀರ್ವಾದವನ್ನ ಪಡೆದು ಆರೋಗ್ಯದ ಬಗ್ಗೆ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಆ ಮೂಲಕ ಬಿಎಸ್ವೈ ನಿನ್ನೆ ಹರಿಯಾಣದಲ್ಲಿದ್ದರು, ಗುರುಗ್ರಾಮದಲ್ಲಿ ಇವತ್ತು ತುಮಕೂರಿಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನು ಪಡೆದು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಬಿಎಸ್ವೈ. ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಸ್ ಆಗ್ತಾ ಇದೆ, ಇನ್ನು ಯಾವೆಲ್ಲ ಒಂದು ಇದು ಆಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನು ಪಡೆದ ನಂತರ ಬಿಎಸ್ವೈ ನೀವಲ್ಲಿ ಬರ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಯಡಿಯೂರಪ್ಪನವರು ಈಗ ಮಠಕ್ಕೆ ಎಂಟರ್ ಆಗ್ತಿರುವಂಥ ದೃಶ್ಯಗಳಿವು. ಸಿದ್ಧಗಂಗಾ ಮಠಕ್ಕೆ ಯಡಿಯೂರಪ್ಪನವರು ಪ್ರವೇಶ ಮಾಡಿದ ನಂತರ ಅಲ್ಲಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಆಶೀರ್ವಾದವನ್ನು ಪಡೆದು ಆರೋಗ್ಯವನ್ನು ವಿಚಾರಿಸಿ ಈಗ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಏನೇನು ಟ್ರೀಟ್ಮೆಂಟ್ ಆಗ್ತಿದೆ, ಜೊತೆಗೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳಿದೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದೆಲ್ಲವನ್ನು ಕೂಡ ಸದ್ಯಕ್ಕೆ ಅವರ ಹೆಲ್ತ್ನ ಸ್ಟೇಟಸ್ ಹೇಗಿದೆ ಅದನ್ನು ವಿಚಾರಿಸಿದ್ದಾರೆ ಬಿಎಸ್ವೈ ಅವರು. ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಆರೋಗ್ಯ ಯಥಾಸ್ಥಿತಿ ಮುಂದುವರೆದಿದೆ. ಪ್ರಾಯಶಃ ಭಗವಂತ ಯಾವ ರೀತಿ ಅವರ ಮನಸ್ಸಿನಲ್ಲಿದ್ದಾನೋ ಗೊತ್ತಿಲ್ಲ. ದೈವ ಸ್ವರೂಪಿಗಳ ಒಂದು ತೀರ್ಮಾನ ದೈವ ಸ್ವರೂಪಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳವರೇ ತೆಗೆದುಕೊಳ್ಬೇಕಾಗಿದೆ. ನಿನ್ನೆ ಯಾವ ರೀತಿ ಇದ್ದು, ಮೊನ್ನೆ ಯಾವ ರೀತಿ ಇದ್ದರು, 4-5 ದಿನಗಳಿಂದ ಯಾವ ರೀತಿ ಇದೆ ಅದೇ ರೀತಿ ಇದ್ದಾರೆ. ಒಂದು ಇದಕ್ಕೆ ನಮ್ಮಲ್ಲಿ ಯಾವುದೇ ಇದಿಲ್ಲ. ಪೂಜ್ಯ ಶ್ರೀಗಳವರ ತೀರ್ಮಾನ ಶ್ರೀಗಳವರೇ ಮಾಡಬೇಕಾಗಿದೆ. ಆದ್ದರಿಂದ ಅವರು ಯಾವ ರೀತಿ ಮುಂದುವರೆದಿರೋ ಆರೋಗ್ಯದಲ್ಲಿ ಚೇತರಿಕೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿ ಶ್ರೀಗಳವರು ಇವತ್ತು ಕೂಡ ಇದ್ದಾರೆ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರೂ ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ವೈದ್ಯರು ಜೊತೆಯಲ್ಲೇ ಇದ್ದಾರೆ, ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಪರಮೇಶ್ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರು ತಮ್ಮನ್ನು ಭೇಟಿ ಮಾಡ್ತಾರೆ, ಅವರು ಎಲ್ಲವನ್ನು ಕೂಡ ತಿಳಿಸ್ತಾರೆ. ಇಲ್ಲ ಮಾತಾಡಿಲ್ಲ, ನೋಡಿ ದರ್ಶನ ಮಾಡಿದ್ವಿ ಅಷ್ಟೇ. ಹೌದು ಕೈ ಕಾಲು ಆಡಿಸ್ತಾ ಇದ್ದಾರೆ, ಕಂಡುಬಿಡ್ತಾ ಇದ್ದಾರೆ. ಇದೀಗ ಸೋಮಣ್ಣ ಅವರು ಮಾತಾಡಿದ್ರು. ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪನವರು ಬರ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದಂತಹ ಬಿಎಸ್ವೈ ಕಿರಿಯ ಶ್ರೀಗಳು ಮತ್ತು ವೈದ್ಯರ ಜೊತೆ ಕೂಡ ಮಾತನಾಡಿದ್ರು. ಟ್ರೀಟ್ಮೆಂಟ್ ಬಗ್ಗೆ ಏನೇನು ತೊಂದರೆಗಳು ಆಗ್ತಾ ಇದೆ, ಆರೋಗ್ಯ ಸ್ಥಿತಿ ಹೇಗಿದೆ, ಏನೇನು ಮಾಡಬೇಕಾಗುತ್ತೆ ಇದರ ಬಗ್ಗೆ ಕೂಡ ಅವರು ವಿಚಾರಿಸಿದ್ದಾರೆ. ಅದೇ ರೀತಿಯಾಗಿ ಸೋಮಣ್ಣ ಅವ್ರು ಹೇಳೋ ಪ್ರಕಾರ ಯಥಾಸ್ಥಿತಿ ಮುಂದುವರೆದಿದೆ, ವೈದ್ಯರ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ, ಕೈಕಾಲು ಆಡಿಸ್ತಾರೆ, ಮಾತನಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ರೆಸ್ಟ್ನಲ್ಲಿದ್ದಾರೆ. ಈ ರೀತಿಯಾಗಿ ಸದ್ಯ ಆರೋಗ್ಯ ಸ್ಥಿತಿ ಯಥಾಸ್ಥಿತಿಯಲ್ಲಿದೆ. 4-5 ದಿನಗಳಿಂದ ಹೇಗಿತ್ತು ಆ ರೀತಿಯಾದಂಥ ಸ್ಥಿತಿಯ ಸದ್ಯವೂ ಕೂಡ ಇದೆ ಅಂತ ತಿಳಿಸಲಾಗ್ತಾ ಇದೆ. ಬಿಎಸ್ವೈ ಅವರು ಈಗಷ್ಟೇ ಬಂದು ಆಶೀರ್ವಾದವನ್ನು ಪಡೆದರು, ಜೊತೆಗೆ ವೈದ್ಯರ ಜೊತೆ ಕೂಡ ಅಲ್ಲಿ ಮಾತನಾಡಿದರು. ಇನ್ನು ಮಠದ ಆವರಣದಲ್ಲಿ ಯಡಿಯೂರಪ್ಪನವರು ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಬಿಎಸ್ವೈ ಅವರು ಈಗ ಶ್ರೀಗಳ ಒಂದು ಸ್ಥಾನಕ್ಕೆ ಬಂದು ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದರು, ಆರೋಗ್ಯವನ್ನು ಕೂಡ ವಿಚಾರಿಸಿದರು ಏನೇನಾಗ್ತಿದೆ ಅಂತ. ಜೊತೆಗೆ ಬಿಎಸ್ವೈ ಅವರ ಪುತ್ರ ಕೂಡ ಜೊತೆಯಲ್ಲಿದ್ದಾರೆ. ಈ ರೀತಿಯಾಗಿ ಇವತ್ತು ಯಡಿಯೂರಪ್ಪನವರು ತುಮಕೂರಿನ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ. ಇನ್ನೊಂದು ಕಡೆ ಸೋಮಣ್ಣ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಆರೋಗ್ಯ ಸ್ಥಿತಿ ಕಳೆದ 4-5 ದಿನಗಳಿಂದ ಯಾವ ರೀತಿಯಾದಂಥ ಹೆಲ್ತ್ ಒಂದು ಸ್ಟೇಟಸ್ ಇದೆಯೋ ಅದೇ ರೀತಿಯಾಗಿದೆ, ಮುಂದುವರೆದಿದೆ, ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ ಅಂತ. ಇದೀಗ ಬಿಎಸ್ವೈ ಅವರ ಜೊತೆಗೆ ವಿಜೇಂದ್ರ ಅವರು ಕೂಡ ನೋಡ್ಬೋದಲ್ಲಿ ಈ ರೀತಿಯಾಗಿ ಕಿರಿಯ ಶ್ರೀಗಳು ವೈದ್ಯರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಏನೇನಾಯಿತು, ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಆಗ್ತಾ ಇದೆ, ಇನ್ನು ಉಸಿರಾಟದ ಸಮಸ್ಯೆ ಇರೋದು, ಜೊತೆಗೆ ಪ್ರೋಟೀನ್ನ ಅಂಶ ಹೆಚ್ಚಾಗಬೇಕು ಅನ್ನೋದು ವಿಚಾರ, ಇದೆಲ್ಲವನ್ನು ಕೂಡ ವಿಚಾರಿಸಿದ್ದಾರೆ ಬಿಎಸ್ವೈ. ಅದೇ ರೀತಿಯಾಗಿ ಬೆಳಗ್ಗೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಕೂಡ ಭೇಟಿ ಕೊಟ್ಟಿದ್ದರು. ನಿನ್ನೆ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿ ಎಲ್ಲ ಪಕ್ಷಗಳಿಂದ ಕೂಡ ಎಲ್ಲ ಗಣ್ಯ ನಾಯಕರು, ಹಿರಿಯ ನಾಯಕರು ಬಂದು ಶ್ರೀಗಳ ಆಶೀರ್ವಾದವನ್ನು ಪಡಿತಿದ್ದಾರೆ. ಜೊತೆಗೆ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುರುಘಾ ಶ್ರೀಗಳು ಕೂಡ ಭೇಟಿ ಕೊಟ್ಟಿದ್ದರು. ನಿನ್ನೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಕೂಡ ಭೇಟಿ ಕೊಟ್ಟಿದ್ದರು. ಈ ರೀತಿಯಾಗಿ ಗಣ್ಯರ ದಂಡೆ ಈಗ ಸಿದ್ಧಗಂಗಾ ಶ್ರೀಗಳ ಮಠದತ್ತ ಬರ್ತಾ ಇದೆ. ಅದೇ ರೀತಿಯಾಗಿ ಕೇವಲ ಗಣ್ಯರು ಮಾತ್ರವಲ್ಲ,
ಸಾಮಾನ್ಯ ಭಕ್ತರು, ಸಾಮಾನ್ಯ ಜನರು, ಭಕ್ತರು ಎಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲಿ ದರ್ಶನವನ್ನು ಪಡೀಬೇಕು, ಯೋಗಕ್ಷೇಮವನ್ನು ವಿಚಾರಿಸಬೇಕು ಅಂತ. ಈಗ BSY ಮಠಕ್ಕೆ ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ. ತಮ್ಮ ಕಾರ್ನಿಂದ ಇಳಿದು ನಂತರ ಅವರು ಅಲ್ಲಿ ಯೋಗಕ್ಷೇಮವನ್ನು ವಿಚಾರಿಸಿದರು. ಅದೇ ರೀತಿಯಾಗಿ ವೈದ್ಯರು ಮತ್ತು ಕಿರಿಯ ಶ್ರೀಗಳ ಬಳಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದರು, ಯಾವ ರೀತಿಯಾಗಿ ಚಿಕಿತ್ಸೆ ನಡೀತಿದೆ ಅಂತ. ಈ ರೀತಿ ಗಣ್ಯರ ದಂಡೆ ಮಠದತ್ತ ಬರ್ತಾ ಇದೆ.